ನಮಸ್ಕಾರ ಎಲ್ರಿಗೂ. ಅರ್ಜುನ್ ಜಿಮ್ ಬಾಂಡ್ ಟು ಬಿಲ್ಡ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ನನ್ನ ಹೆಸರು ಅರ್ಜುನ್. ನಾನು ಜಿಮ್ ಓನರ್ ಹಾಗೂ ಫಿಟ್ನೆಸ್ ಕೋಚ್. ಜಿಮ್ಮಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದು ತಪ್ಪು ತಿಳುವಳಿಕೆ. ನಮ್ಮ ದೇಶದಲ್ಲಿ 7 ಲಕ್ಷಕ್ಕೂ ಅಧಿಕ ಜನ ಕಾರ್ಡಿಯಾಕ್ ಅರೆಸ್ಟ್ ಇಂದ ವರ್ಷಕ್ಕೆ ಸಾಯ್ತಿದ್ದಾರೆ. ಎವ್ರಿ ಡೇ 5 ರಿಂದ 10 ಸಾವಿರ ಜನ ಕಾರ್ಡಿಯಾಕ್ ಅರೆಸ್ಟ್ ಇಂದ ಸಾಯ್ತಿದ್ದಾರೆ. ಇದು ಅವರ ಲೈಫ್ ಸ್ಟೈಲು, ಒಬೆಸಿಟಿ, ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್ ಹ್ಯಾಬಿಟ್ಸ್, ಮೆಂಟಲ್ ಸ್ಟ್ರೆಸ್ ಮತ್ತು ಜಂಕ್ ಫುಡ್, ಆಚೆ ಕಡೆ ಜಂಕ್ ಫುಡ್ ತಿನ್ನೋದ್ರಿಂದ ಆಗ್ತಾ ಇರುತ್ತೆ. ಇಂಥವರು ಜಿಮ್ಗೆ ಹೋದಾಗ ಒಂದು 0.2% ಜನ ಜಿಮ್ಮಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು. ಆದರೆ ಇಂಥವರಿಂದ ಇವ್ರ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ನ ಹಾಳು ಮಾಡ್ಕೊಂಡಿರ್ತಾರಲ್ಲ, ಇಂಥವರಿಂದ ಆಗಿರುತ್ತೆ. ಅದನ್ನೇ ಪೂರ್ತಿ ನೆಗೆಟಿವ್ ಆಗಿ ತಗೊಂಡು ಸ್ಪ್ರೆಡ್ ಮಾಡೋದು ತಪ್ಪಾಗುತ್ತೆ. ಜಿಮ್ಮಲ್ಲಿ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ನಾವೆಲ್ಲ ಮಸಲ್ಸ್ ಸ್ಟ್ರಾಂಗ್ ಆಗ್ತಿರುತ್ತೆ, ಹಾಗಾಗಿ ಹಾರ್ಟ್ ಮಸಲ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹೇಗಾಗುತ್ತೆ ಅಂತ ಅಂದರೆ, ಎಕ್ಸಸೈಸ್ ಮಾಡಬೇಕಾದ್ರೆ ನಮ್ಮ ಹಾರ್ಟ್ ಬೀಟ್ ಅಪ್ ಆಗುತ್ತೆ. ನಾವು ರೆಸ್ಟ್ ತಗೊಂಡು ಇನ್ನೊಂದು ಸೆಟ್ಸ್ ಮಾಡಬೇಕಾದ್ರೆ ಹಾರ್ಟ್ ಬೀಟು ಲೋ ಆಗುತ್ತೆ. ಮತ್ತೆ ಅದು ಅಪ್ ಆಗುತ್ತೆ, ಮತ್ತೆ ಲೋ ಆಗುತ್ತೆ. ಈ ಥರ ಅರ್ಧ ಗಂಟೆ 1 ಗಂಟೆ ನಾವು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಬೇಕಾದ್ರೆ ಆ ಹಾರ್ಟ್ ಮಸಲ್ಗೂ ಎಕ್ಸಸೈಸ್ ಆಗಿ ಅದು ಸ್ಟ್ರಾಂಗ್ ಆಗುತ್ತೆ. ನೆಗೆಟಿವಿಟಿ ಯಾರು ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಅಂದರೆ, ಈ ಲೇಜಿ ಪೀಪಲ್. ಇವರು ಜಿಮ್ಗೆ ಹೋಗಿ ಒಂದಿನ ಎಕ್ಸಸೈಸ್ ಮಾಡಿರ್ತಾರೆ, ಬಟ್ ಆ ಪೇನ್ ಆಗಿರುತ್ತೆ, ಅವ್ರಿಗೆ ತಡ್ಕೊಳಕ್ಕೆ ಆಗ್ತಿರಲ್ಲ, ಇವರಿಗೆ ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇರಲ್ಲ. ಇವರು ಜಿಮ್ಮಲ್ಲಿ ಇವ್ರ ಥರನೇ ಯಾರು ಲೈಫ್ ಸ್ಟೈಲ್ ಹಾಳು ಮಾಡ್ಕೊಂಡಿರ್ತಾರೆ, ಅವ್ರಿಗೇನಾದರೂ ಈ ಥರ ವ್ಯತ್ಯಾಸ ಆಗಿರುತ್ತೆ. ಹಂಗಾಗಿ ಏನು ಮಾಡ್ತಾರೆ ನೋಡಿ, ಅವ್ರು ಜಿಮ್ಗೆ ಹೋದ ಈ ಥರ ಆಯಿತು ಅಂತ ಅಂದ್ಬಿಟ್ಟು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಜಿಮ್ಮಲ್ಲಿ ನಿಮಗೆ ಪ್ರತಿಯೊಂದು ಮಸಲ್ಸು, ಜಾಯಿಂಟ್ಸು, ಬೋನ್ಸು ಎಲ್ಲ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಇನ್ಕ್ಲೂಡಿಂಗ್ ಹಾರ್ಟ್. ಯಾವುದೇ ಕಾರಣಕ್ಕೂ ಕಾರ್ಡಿಯಾಕ್ ಅರೆಸ್ಟ್ ನಿಮಗೆ ಜಿಮ್ಮಿಂದ ಆಗಲ್ಲ. ಥ್ಯಾಂಕ್ ಯು.